ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶೈಲು ಸುನಿಲ್. ಇವತ್ತು ಮದುವೆ ಆಗಿರುವಂತಹ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ನ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ಬೋದು. ಇದು ಎಷ್ಟು ಮಟ್ಟಿಗೆ ಎಲ್ರಿಗೂ ಅನ್ವಯ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಆದೇಶನ ಹೊರ ಹಾಕಿದ್ದಾರೆ. ಏನಪ್ಪಾ ಅಂತಂದ್ರೆ ಮಹಿಳೆಯರು, ಮದುವೆ ಆಗಿರುವಂತಹ ಮಹಿಳೆಯರು, ವರ್ಕಿಂಗ್ ವುಮೆನ್ಸ್ ಇರ್ತಾರೆ. ವರ್ಕಿಂಗ್ ವುಮೆನ್ಸ್ ಬಿಡಿ, ಅವ್ರಿಗೆ ಇದು ಅಷ್ಟು ಖುಷಿ ಅಂತ ಅನ್ಸೋದಿಲ್ಲ. ಸೊ ಮನೇಲೇನೆ ಮದುವೆ ಆಗಿರೋ ಮಹಿಳೆಯರು ಯಾರು ಇರ್ತಾರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿಕೊಂಡು, ಗಂಡನ ಕೆಲಸ ಆಗಿರ್ಬೋದು, ಮನೆ ಕೆಲಸ, ಮಕ್ಳ ಕೆಲಸ ಎಲ್ಲನೂ ಮಾಡಿಕೊಂಡು ಅವ್ರಿಗೇನೆ ಸಾಕಾಗೋಗಿದೆಪ್ಪ, ನಮಗೆ ಎಷ್ಟು ಕೆಲಸ ಮಾಡಿದ್ರು ನಮಗೆ ₹1 ಕೊಡೋರ್ ಗತಿ ಇಲ್ಲ. ಯಾಕಂದ್ರೆ ಪ್ರತಿನಿತ್ಯ ಎಷ್ಟೆಲ್ಲ ಕೆಲಸಗಳನ್ನ ಮಾಡ್ತೀವಿ ನಾವು. ₹1 ತಗೋ ನಿನ್ ಖರ್ಚಿಗೆ ಅಂತ ಹೇಳೋ ಗಂಡ ಅವ್ರು ಕೂಡ ಇಲ್ಲ. ಸೊ ಎಷ್ಟೇ ಕೆಲಸ ಮಾಡಿದ್ರು ಅಪ್ರಿಷಿಯೇಷನ್ ಅಂತೂ ಇಲ್ವೇ ಇಲ್ಲ ನಮಗೆ ಅಂತ ಬೇಜಾರು ಮಾಡ್ಕೊಂಡಿರ್ತೀರಲ್ವಾ. ಸೊ ಸುಪ್ರೀಂ ಕೋರ್ಟ್ ಇಂದ ಇವಾಗ ಒಂದು ಹೊಸ ನ್ಯೂಸ್ ಬಂದಿದೆ, ಹೊಸ ಆದೇಶನ ಬಿಡುಗಡೆ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಮದುವೆ ಆಗಿರುವಂತಹ ಮಹಿಳೆಯರಿಗೆ ತಮ್ಮ ಗಂಡ ಏನಿರ್ತಾರೆ ಅವರು ಜಾಯಿಂಟ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ATM ನಿಮ್ಮ ಹೆಂಡತಿ ಕೈಗೆ ಕೊಡಬೇಕು. ಜಾಯಿಂಟ್ ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ನಿಮ್ಮ ಹೆಂಡತಿಗೋಸ್ಕರ ATM ಕೊಡಬೇಕು. ಏನಕ್ಕೆ ಅಂತ ಅಂದ್ರೆ ಮಹಿಳೆಯರು, ಮದುವೆ ಆಗಿರುವಂತಹ ಮಹಿಳೆಯರಿಗೆ ಅನಿಸ್ತಾ ಇದೆ, ನಾವೆಷ್ಟು ಕೆಲಸ ಮಾಡಿದ್ರು ನಿನ್ನ ಖರ್ಚಿಗೆ ಇಷ್ಟು ಹಣ ಅಂತ ಕೊಡ್ತಾ ಇಲ್ಲ ನನ್ನ ಗಂಡ ಅಂತ ಅಂದ್ಮೇಲೆ ನಾವೇನಕ್ಕೆ ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಏನ್ ಪ್ರಯೋಜನ ಆಗ್ತಾ ಇದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ಸೊ ಹಂಗಾಗಿ ನೀವು ಜಾಯಿಂಟ್ ಅಕೌಂಟ್ನಾದ್ರೂ ಮಾಡಿಸಿ, ಅಥವಾ ತಿಂಗಳಿಗೆ ಅವರ ಖರ್ಚಿಗೆ, ಅವರ ವೈಯಕ್ತಿಕ ಖರ್ಚಿಗೋಸ್ಕರ ಇಷ್ಟು ಹಣ ಅಂತ ನೀವು ಕೊಡಬೇಕಾಗತ್ತೆ. ಮನೆ ಕೆಲಸಕ್ಕೆ, ಮನೆ ಖರ್ಚಿಗೆ ಅಂತ ಕೊಡೋದಲ್ಲ, ಮನೆ ಸಾಮಾನುಗಳಿಗೆ, ಒಂದಷ್ಟು ಕೆಲಸಗಳು, ಒಂದಷ್ಟು ಪ್ರಾಡಕ್ಟ್ಗಳನ್ನ ತಗೊಂಡ್ ಬರೋದಕ್ಕೆ ಕೊಡ್ತಾ ಇದ್ರಲ್ಲ, ಅಷ್ಟು ಮಾತ್ರ ಅಲ್ಲ, ಇನ್ನು ಮೇಲೆ ಅವರ ವೈಯಕ್ತಿಕ ಕೆಲಸಗಳಿಗೆ, ವೈಯಕ್ತಿಕ ಖರ್ಚುಗಳಿಗೆ ನೀವು ದುಡ್ಡನ್ನ ಕೊಡಬೇಕು ಅಂತ ಆದೇಶನ ಹೊರ ಹಾಕಿದ್ದಾರೆ. ಸೊ ಇದೇ ರೀತಿ ನಾರ್ತ್ ಸೈಡ್ ಯಾರೋ ಒಬ್ರು ಅವರ ಹೆಂಡತಿ ಕೇಸ್ ಹಾಕಿದ್ರಂತೆ ಕೋರ್ಟಲ್ಲಿ, ನನಗೂ ಈ ರೀತಿಯ ಹಣ ಕೊಡಬೇಕು, ನಾನು ಎಷ್ಟೆಲ್ಲ ಕೆಲಸ ಮಾಡ್ತೀನಿ ಬಟ್ ನನಗೆ ಅಪ್ರಿಸಿಯೇಷನ್ ಇಲ್ಲ, ನನಗೆ ₹1 ದುಡ್ಡು ಕೊಡ್ತಾ ಇಲ್ಲ ನನ್ನ ಗಂಡ, ನಾನು ಎಷ್ಟೇ ಕೆಲಸ ಮಾಡಿದ್ರು ಅಂತ. ಸೊ ಹಾಗಾಗಿ ಇದನ್ನ ಸುಪ್ರೀಂ ಕೋರ್ಟ್ ಅವರು ಆದೇಶನ ಹೊರ ಹಾಕಿದ್ದಾರೆ. ಮನೆಯಲ್ಲಿ ಇರುವಂತಹ ಮಹಿಳೆಯರಿಗೆ, ಅಂದರೆ ಮದುವೆ ಆಗಿರೋ ಮಹಿಳೆಯರಿಗೆ ಇಷ್ಟು ಅಂತ ಅವರ ಖರ್ಚಿಗೆ ಹಣನ ಕೊಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದಾರೆ. ಯಾರೆಲ್ಲ ವರ್ಕಿಂಗ್ ವುಮೆನ್ ಇದ್ದೀರಾ ಅವರಂತೂ ವರ್ಕ್ ಮಾಡಿನೇ ಅರ್ನ್ ಮಾಡ್ತಾ ಇರ್ತೀರಾ, ಅವರಿಗೆ ಇದರ ಅವಶ್ಯಕತೆ ಇರೋದಿಲ್ಲ. ಬಟ್ ಮನೆಯಲ್ಲೇ ಇದ್ದು ಈ ಥರ ಅನ್ನಿಸ್ತಾ ಇರುತ್ತಲ್ಲ, ನಾನು ಎಷ್ಟು ಕೆಲಸ ಮಾಡ್ತೀನಿ, ನನ್ನ ಖರ್ಚಿಗೆ ಅಂತ ₹1 ಕೊಡೋದಿಲ್ಲ ಅಂತ ಅನ್ನೋರಿಗೆ ಖುಷಿ ವಿಷಯ ಅಂತಲೇ ಹೇಳ್ಬೋದು. ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ.